ಸರ್, ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನೀವು ಬಂದಿರೋದಕ್ಕೆ ಸ್ವಾಗತ ಕೊಡ್ತೀವಿ ಸರ್. ಸರ್ಕಾರದ ಪರವಾಗಿ ನೀವು ಬಂದಿದ್ದಾರೆ ನಮ್ಮ ಮನೆ ಸ್ವೀಕಾರ ಮಾಡ್ತಾ ಇದ್ದಾರೆ. ಎಲ್ಲಾ ಕರ್ನಾಟಕದಲ್ಲಿ ಸುಮಾರು 15 20 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಒಂದು ಧನ್ಯವಾದ ಹೇಳ್ತೀನಿ. ಯಾಕೆ ಅಂತಂದ್ರೆ ಸರ್, ಈ ಸಮಸ್ಯೆ ಏನಿದೆ ಅಂತೇಳಿ ಒಂದು 2 ನಿಮಿಷ ನಮ್ಗೆ ಕಾಲಾವಕಾಶ ಮಾಡ್ಕೊಳ್ಳಿ, ನಾನು ಮಾತಾಡಿ ತಿಳಿಸ್ತೀನಿ ಸರ್. ಸರ್, ಸುಮಾರು 2.5 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ. 2 ವರ್ಷದಿಂದ ಸುಮಾರು ಆಗಿರೋದೇ 5 ನೋಟಿಫಿಕೇಶನ್ ಅಷ್ಟೇ ಸರ್. 1 ವರ್ಷ ಆಯ್ತು ಸರ್, 1 ವರ್ಷ ಇದ್ದ 1 ನೋಟಿಫಿಕೇಶನ್ ಆಗಿಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ವೇಕೆನ್ಸಿ ಇರೋದು 7,76,386 ಹುದ್ದೆ ಖಾಲಿ ಇದೆ ಸರ್. 7,76,386 ಹುದ್ದೆ ಖಾಲಿ ಇದೆ. 43 ಡಿಪಾರ್ಟ್ಮೆಂಟ್ ಇದೆ ಸರ್. ಆದ್ರೆ ಟೀಚರ್ಸ್ ವೇಕೆನ್ಸಿ ಇದೆ 70,727 ಹುದ್ದೆ ಖಾಲಿ ಇದೆ ಸರ್. ಅದಾದ್ಮೇಲೆ ಹೋಮ್ ಡಿಪಾರ್ಟ್ಮೆಂಟ್ ಪೊಲೀಸ್ ರೆಕ್ರೂಟ್ಮೆಂಟ್ ಅಲ್ಲಿ ನೋಡಿ ಸರ್, ಸಿಬ್ಬಂದಿ ಇಲ್ಲದೆ ಸ್ಟಾಂಪೇಡ್ ಆಯ್ತು, ಅಲ್ಲಿ 11 ಜನ ತೀರ್ಕೊಂಡ್ರು. 27,000 ವೇಕೆನ್ಸಿ ಖಾಲಿ ಇದೆ ಸರ್. ಟೋಟಲ್ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕಂಪೇರ್ ಮಾಡಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಟೋಟಲ್ ಹೇಳ್ಬೇಕಂದ್ರೆ 4 ರಿಂದ 5 ಲಕ್ಷ ವೇಕೆನ್ಸಿ ಇದೆ ಸರ್. ಆದ್ರೆ 1 ವರ್ಷ ಇಂದ ಒಂದೇ ಒಂದು ನೋಟಿಫಿಕೇಶನ್ ಆಗಿಲ್ಲ ಸರ್. ಎಲ್ಲ ಕೋಚಿಂಗ್ ಸಂಸ್ಥೆಗಳು ಕ್ಲೋಸ್ ಆಗ್ತಾ ಇದಾವೆ. ಏನೇನು ಅಲ್ಲಿನ ಒಂದು ಲೆಕ್ಚರ್ ಮೆಂಟರ್ಸ್ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. 100 ಲೈಬ್ರರಿ ಇವತ್ತು ಕ್ಲೋಸ್ ಆಗಿದೆ ಸರ್. ಮತ್ತೆ ಎಷ್ಟೋ ಆ ಒಂದು ಹೋಟೆಲ್ಸ್ ಕ್ಲೋಸ್ ಆಗಿದ್ದಾರೆ, ಟೀ ಶಾಪ್ ಕ್ಲೋಸ್ ಆಗಿದ್ದಾರೆ. ಟೋಟಲ್ ಈ ಒಂದು ಎಕೋ ಸಿಸ್ಟಮ್ ಅನ್ನೋದು ಏನಾಗಿದೆ ಅಂದ್ರೆ ಕಂಪ್ಲೀಟ್ಲಿ ನಿಲ್ಲಾಗಿದೆ ಸರ್. ಈ ಒಂದು ಎಕೋ ಸಿಸ್ಟಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಸರ್. ಮತ್ತೆ ಅದಾದ್ಮೇಲೆ ಅದೊಂದೇ ಸಮಸ್ಯೆ ಇಲ್ಲ ಸರ್. ಯುಜಿಸಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ 1956 ಅಲ್ಲಿ ಎಸ್ಟಾಬ್ಲಿಷ್ ಆಯ್ತು. ಅದರಲ್ಲಿ ಯುಜಿಸಿ ಕ್ವಾಲಿಫೈಡ್ ಗೆಸ್ಟ್ ಲೆಕ್ಚರರ್ 10,000 ಗೆಸ್ಟ್ ಲೆಕ್ಚರರ್ ರೆಕ್ರೂಟ್ಮೆಂಟ್ ಮಾಡ್ಕೊತೀರಾ ಸರ್. ಟೋಟಲ್ 40,000 ಜನ ಯುಜಿಸಿ ಕ್ವಾಲಿಫೈಡ್ ಇದ್ದಾರೆ. ಆದ್ರೆ ನೀವು ನಾನ್ ಕ್ವಾಲಿಫೈಡ್ ಇದು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಯುಜಿಸಿ ಯಾಕೆ ಸರ್ ಕ್ವಾಲಿಫೈಡ್, ನೆಟ್ ಸ್ಟೆಟ್ PhD ಯಾಕೆ ಸರ್ ಮಾಡ್ಬೇಕು? ಅದಾದ್ಮೇಲೆ ಸರ್ ಆಹಾರ ಇಲಾಖೆಯಲ್ಲಿ 386 ಹುದ್ದೆ 3 ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಆಗಿ. 3 ವರ್ಷ 2 ವರ್ಷ ಆಯ್ತು ಸರ್. ಎಕ್ಸಾಮ್ ಬರ್ತು, ಒಂದು ಡಿಗ್ರಿ ಕಂಪ್ಲೀಟ್ ಆಗಿಲ್ಲ, ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ. ಇವತ್ತು ವಿದ್ಯಾರ್ಥಿಗಳೆಲ್ಲ ರೋಡಿಗೆ ಬಂದಿದ್ದಾರೆ. 386 ಜನ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಎಕ್ಸಾಮ್ ಬರ್ತು, ಅವರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂತಂದ್ರೆ ನಾವೇ ಹೋಗಿದೀವಿ ಸರ್. ಆಹಾರ ಇಲಾಖೆಯಲ್ಲಿ ಅವರು FC ಮುನಿಯಪ್ಪ ಸರ್ಗೆ ಮನವಿ ಕೊಟ್ಟಿದ್ವಿ, ಒಂದೇ ತಿಂಗಳು ಕಂಪ್ಲೀಟ್ ಮಾಡ್ತೀನಿ ಅಂತಂದ್ರೆ ಸುಮಾರು 3 ತಿಂಗಳಾಯ್ತು ಸರ್. ಇನ್ನೂ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿಲ್ಲ ಅಂತ ಹೇಳ್ತಾರೆ ಸರ್. 386 ಪೋಸ್ಟ್ ಅಪ್ರೂವಲ್ ತಗೊಳಕ್ಕೆ ಎಷ್ಟೊತ್ತು ಬೇಕು ಸರ್? ದಯವಿಟ್ಟು ಸರ್ ನಾನು ಕೇಳೋದು ಒಂದೇ ಲಾಸ್ಟ್ ಸರ್, ಲಾಸ್ಟ್ 5 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಇಲ್ಲದೆ ಇರೋದು ಕಾರಣ ಇವತ್ತಿನ ದಿನ ವಯೋಮಿತಿ ಹೆಚ್ಚಿದೆ ಸರ್. ವಯೋಮಿತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ರೆಕ್ರೂಟ್ಮೆಂಟ್ ಅಲ್ಲಿ ಒಂದು ಬಾರಿ ಆದ್ರೂ ನೀವು ವಯೋಮಿತಿ ಕೊಡಲೇಬೇಕು ಸರ್. ಯಾಕೆ ಅಂತಂದ್ರೆ ಕಷ್ಟಪಟ್ಟು ಪ್ರತಿ ವರ್ಷ ನೋಟಿಫಿಕೇಶನ್ ಆದ್ರೆ ಯಾರು ವಯೋಮಿತಿ ಕೇಳಲ್ಲ ಸರ್. 5 ವರ್ಷಕ್ಕೊಂದ್ಸತಿ 10 ವರ್ಷಕ್ಕೊಂದ್ಸತಿ ನೋಟಿಫಿಕೇಶನ್ ಆದ್ರೆ ಯಾರು ಸರ್ ವಯೋಮಿತಿ ಮೀರುತ್ತಾರೆ? ಪ್ರತಿ ವರ್ಷ ವಯೋಮಿತಿ ಹೋಗ್ತಾನೆ ಇರುತ್ತೆ ಸರ್. 18 ವರ್ಷ ಆಗಿದೆ ಸರ್ ದೈಹಿಕ ಶಿಕ್ಷಕರಾಗಿ. 7-8 ವರ್ಷ ಆಗಿದೆ FDA ನೋಟಿಫಿಕೇಶನ್ ಆಗಿ. 5 ವರ್ಷ ಆಗಿದೆ ಸರ್ PSI ನೋಟಿಫಿಕೇಶನ್ ಆಗಿ. ಟೀಚರ್ಸ್ ರೆಕ್ರೂಟ್ಮೆಂಟ್ ಆಗಿ ಸುಮಾರು 7-8 ವರ್ಷ ಆಗಿದೆ ಸರ್. ದಯವಿಟ್ಟು ಈ ಒಂದು ರೆಕ್ರೂಟ್ಮೆಂಟ್ ಸರ್, ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಸರ್ಕಾರಕ್ಕೆ ನಾನು ಬೇಡ್ಕೊಳ್ಳೋದೇನಪ್ಪ ಅಂತಂದ್ರೆ ಸರ್, ಈ ಕೊಳ್ಳೆ ನೇಮಕಾತಿ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿ. ಮಾನ್ಯ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಏನ್ ಹೇಳೋದಂದ್ರೆ 17% ಇಂದ 83% ಅವರಿಗೆ ತೊಂದರೆ ಆಗಬಾರ್ದು. ನೇಮಕಾತಿ ಪ್ರಕ್ರಿಯೆ ಒಂದೇ ನಿಮಿಷ ಅವರೇ ಹೇಳಿದ್ದಾರೆ ಸರ್. ದಯವಿಟ್ಟು ನಮ್ಮ ಎಲ್ಲಾ ವಿದ್ಯಾರ್ಥಿ ಸರ್ ಈ ಹಿಂದೆ ನಿಮಗೆ ಮನವಿ ಮಾಡ್ಕೊಂಡಿದೆ ಸರ್. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಮಾಡಿದ್ದೀರಾ ಸರ್. ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಈ ಒಂದು ಪ್ರಕ್ರಿಯೆನ